ಸೊ ನಮ್ಮ ನೆಕ್ಸ್ಟ್ ಎಕ್ಸ್ಪರಿಮೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಬೈ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಇದರಲ್ಲಿ ಪ್ರಿನ್ಸಿಪಲಲ್ಲಿನೂ ಮತ್ತು ನಿಮಗೆ 2 ಪಾರ್ಟ್ಸ್ ಬರುತ್ತೆ. ಸೊ 2 ಪಾರ್ಟ್ನ ಕಂಪಲ್ಸರಿ ಬರಲೇಬೇಕು. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ಫಾರ್ಮುಲಾದಲ್ಲಿನೂ ನಮ್ಗೆ 2 ರೀತಿ ಫಾರ್ಮುಲಾಗಳು ಬರುತ್ತೆ. ಒಂದು ಕಾಂಬಿನೇಷನ್ ಆಫ್ ಫೋಕಲ್ ಲೆಂತ್ ಆಗಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಆದರೆ, ಇನ್ನೊಂದು ರೇಡಿಯಸ್ ಆಫ್ ಕರ್ವೇಚರ್ ಹಾಕಿ ರಿಫ್ರಾಕ್ಟಿವ್ ಇಂಡೆಕ್ಸ್ ತೆಗೆದು ಇನ್ನೊಂದು ಫಾರ್ಮುಲಾ ಆಗುತ್ತೆ. ಸೊ ಇದಕ್ಕೆ 2 ಮಾರ್ಕ್ಸ್, ಇದಕ್ಕೆ 2 ಮಾರ್ಕ್ಸ್. ಸೊ ಇಲ್ಲಿ ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು, ಇದು ನಮ್ಮದು ರೇ ಡಯಾಗ್ರಾಮು. ಇನ್ ಏರ್ ಹೈಟ್ ಕಡಿಮೆ ಬರುತ್ತೆ, ವಾಟರ್ ಕಾಂಬಿನೇಷನ್ ಆಫ್ ವಾಟರ್ ಬಂದಾಗ ಈ ಹೈಟ್ ಜಾಸ್ತಿ ಬರುತ್ತೆ. ಇನ್ ದ ಸೇಮ್ ಕೇಸ್ ಇಲ್ಲಿ ಎ ಬಿ ಅಂತಂದರೆ ನಮ್ಮದು ಆಬ್ಜೆಕ್ಟ್ ಪಿನ್ನು, ಎ ಡ್ಯಾಶ್ ಬಿ ಡ್ಯಾಶ್ ಅಂದರೆ ಏನು ಬರುತ್ತೆ, ನಮ್ಮದು ಇಮೇಜ್ ಪಿನ್ ಬರುತ್ತೆ. ಸೊ ಇಲ್ಲಿ ಅಬ್ಸರ್ವೇಷನ್ಸ್ ಕಾಲಮಲ್ಲಿ ನೋಡಿದಾಗ ನಾವು ರೇಡಿಯಸ್ ಆಫ್ ಕರ್ವೇಚರ್ ಗಿವನ್ ಅಂತ ಕೊಟ್ಟಿರುತ್ತೆ. ಸೊ ಗಿವನ್ ವ್ಯಾಲ್ಯೂ ನಾವಿಲ್ಲಿ ಆಲ್ರೆಡಿ ಸ್ಟಿಕ್ ಮಾಡಿದ್ರಿಂದ ನಾವು ಅದನ್ನು ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತೀವಿ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು, ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್, ಇನ್ನೊಂದೇನು ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸಿಂದ ಕಾಂಬಿನೇಷನ್ ಎಫ್ ಡ್ಯಾಶ್ ಫೈಂಡ್ ಔಟ್ ಮಾಡಿ ಆ ವ್ಯಾಲ್ಯೂನ ಫಸ್ಟು ಎಫ್ ಡಬ್ಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದಾದಮೇಲೆ ರೇಡಿಯಸ್ ಆಫ್ ಕರ್ವೇಚರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಎನ್ ಡಬ್ಲ್ಯೂ ವ್ಯಾಲ್ಯೂನ ತೆಗಿತೀವಿ. ಸೊ ಇಲ್ಲಿ ಸೆಟಪ್ ಹೆಂಗೆ ಮಾಡ್ಕೋಬೇಕು ಅಂತಂದರೆ, ಫಸ್ಟ್ ನಾವೇನು ಮಾಡಬೇಕು, ಸೊ ಮಿರರ್ನ ಕ್ಲೀನಾಗಿ ಇಟ್ಕೋಬೇಕು ಸ್ವಲ್ಪ, ಇಲ್ಲಾಂತಂದರೆ ಸ್ವಲ್ಪ ಏನಾಗುತ್ತೆ, ರೀಡಿಂಗ್ ನೋಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಫಸ್ಟ್ ಮಿರರ್ನ ಪ್ಲೇಸ್ ಮಾಡಬೇಕು, ಅದಾದ ನಂತರ ಅದ್ರ ಮೇಲೆ ಲೆನ್ಸನ್ನ ಪ್ಲೇಸ್ ಮಾಡಬೇಕು. ಓಕೆ, ಆಮೇಲೆ ಈ ಪಿನ್ನನ್ನು ಕೆಳಗಡೆ ತಂಬರಬೇಕು. ಕೆಳಗಡೆ ತಂದುಬಿಟ್ಟು ಸೇಮ್ ಆಬ್ಜೆಕ್ಟ್ ಪಿನ್ನು ಅದರದ್ದು ಇಮೇಜಲ್ಲಿ ಕೆಳಗಡೆ ಬಿದ್ದಿದೆ ನೋಡಿ, ಇಲ್ಲಿ ನಮ್ಮದು ಆಬ್ಜೆಕ್ಟ್ ಪಿನ್ ಕಾಣ್ತಾ ಇದೆಯಲ್ಲ, ಇದ್ರ ಕೆಳಗಡೆ ಏನಿರುತ್ತೆ ಇಮೇಜ್ ಪಿನ್ನು. ಈ ಎಕ್ಸ್ಪರಿಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಬೆಳಕು ಹೆಚ್ಚಿದ್ದಷ್ಟು ನಮಗೆ ಇಮೇಜ್ ಕ್ಲೀನಾಗಿ ಕಾಣುತ್ತೆ. ಸ್ವಲ್ಪ ಒಂದು ವೇಳೆ ಕತ್ಲಾಯಿತು ಅಂತಂತಂದರೆ ನೀವು ಟೇಬಲ್ ಲ್ಯಾಂಪ್ನ ಯೂಸ್ ಮಾಡ್ಬೋದು. ಸೊ ಬೆಳಕು ಎಷ್ಟು ಚೆನ್ನಾಗಿ ಈ ಆಬ್ಜೆಕ್ಟ್ ಪಿನ್ ಮೇಲೆ ಬೀಳುತ್ತೋ ಅಷ್ಟೇ ಕ್ಲೀನಾಗಿ ನಮಗೆ ಇಮೇಜ್ ಪಿನ್ ಕಾಣುತ್ತೆ, ಇಲ್ಲಾಂದರೆ ಕಾಣೋದು ಸ್ವಲ್ಪ ಕಷ್ಟ. ಸೊ ಇದರಲ್ಲಿ ಹೇಳಿದಾಗೆ ಫಸ್ಟಿಗೆ ನಮಗೊಂದು ಸರ್ಟನ್ ಸ್ಮಾಲ್ ಡಿಸ್ಟೆನ್ಸ್ನ ರೈಸ್ ಮಾಡಿದರೆ ನಮಗೇನಾಗುತ್ತೆ, ಆಬ್ಜೆಕ್ಟು ಇಮೇಜ್ ಪಿನ್ಗಳು ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ಕಾಣ್ತಾ ಇಲ್ಲ. ಓಕೆ, ನಮಗೆ ಇಮೇಜ್ ಪಿನ್ ಕಾಣೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದು ಸರ್ಟನ್ ಹೈಟನ್ನು ರೈಸ್ ಮಾಡಿದ ಮೇಲೆ ನಾವೇನು ಮಾಡ್ತೀವಿ, ಇದನ್ನು ಪ್ಲೇಸ್ ಮಾಡ್ತೀವಿ. ಸೊ ಈ ಪಾಯಿಂಟ್ ಏನಿರುತ್ತೆ ಅಂತಂದರೆ ಸ್ವಲ್ಪ ನಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಈಗ ಇದು ನೋಡಿ, ಮಿರರಿಂದ ಹೊರಗೆ ಹೋಗಿರೋದ್ರಿಂದ ಸ್ವಲ್ಪ ನಾನು ಈ ಥರ ಮೂವ್ ಮಾಡಿದರೆ ಸೈಡ್ ವೈಸ್, ಇಲ್ಲಿ ನೋಡಿ ನಾನು ಸೈಡ್ ವೈಸ್ ಮೂವ್ ಮಾಡ್ತಾಯಿದ್ದೀನಿ, ಪಿನ್ ಆ ಕಡೆ ಈ ಕಡೆ ಆಗ್ತಾಯಿದೆ, ಹೌದಾ? ಇದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಂಡು ಏನು ಮಾಡಬೇಕು, ಈಗ ನೋಡಿ ಅವೆರಡು ಪಿನ್ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆದರೆ ಏನು ಮಾಡಬೇಕು, ಇದನ್ನು ಸ್ವಲ್ಪ ಪಿನ್ನಿಂದು ಪಾಯಿಂಟ್ನ ಸ್ವಲ್ಪ ಲೂಸ್ ಮಾಡಿ ಪಿನ್ನನ್ನು ಏನು ಮಾಡಿ ಲೈಟಾಗಿ ಸ್ವಲ್ಪ ಹಿಂದುಗಡೆ ತೊಗೊಳ್ರಿ. ಹಿಂದುಗಡೆ ತೊಗೊಂಡ್ರೆ ಅವೆರಡು ಪಾಯಿಂಟ್ ಏನಾದವು ಒಂದಕ್ಕೊಂದು ಮುಂದುಗಡೆ ಬಂದು. ಸೊ ಇದು ಬಂದ ಮೇಲೆ ಏನು ಮಾಡಿರಿ, ಇದನ್ನ ಫಿಟ್ ಮಾಡಿ ಕ್ಲಿಯರಾಗಿ ನೋಡ್ಬೋದು. ಇಲ್ಲಿ ಈ ಪಾಯಿಂಟ್ ಇದು ನಮ್ಮದು ಆಬ್ಜೆಕ್ಟಿನ ಕೆಳಗಡೆ ಎಕ್ಸೈಟೈಸ್ ಆಗಿ ಇಮೇಜ್ ಬೀಳ್ತಾ ಇದೆ. ಸೊ ಈಗ ನಾವೇನು ಮಾಡಬೇಕು, ಸೈಡ್ ಬೈ ಸೈಡ್ ಮೂವ್ ಮಾಡಕತ್ತಿದ್ವಿ. ಇವೆ ನೋಡಿರಿ, ಎಟ್ ಎ ಟೈಮ್ ಆಬ್ಜೆಕ್ಟ್ ಆ್ಯಂಡ್ ಇಮೇಜು ಎಟ್ ಎ ಟೈಮ್ ಮೂವ್ ಆಗ್ತಾಯಿವೆ. ಆಬ್ಜೆಕ್ಟ್ ಆ್ಯಂಡ್ ಇಮೇಜು ಎಟ್ ಎ ಟೈಮ್ ಮೂವ್ ಆಗ್ತಾಯಿದೆ. ಸೊ ಈ ಪಾಯಿಂಟಿಗೆ ನಾವೇನಂತ ಹೇಳ್ತೀವಿ, ಪ್ಯಾರಲಲ್ ಆಕ್ಸೆಸ್ ರಿಮೂವ್ ಆಯಿತು ಅಂತ ಹೇಳ್ತೀವಿ. ಸೊ ಈ ಪ್ಯಾರಲಲ್ ಆಕ್ಸೆಸ್ ರಿಮೂವ್ ಆದಮೇಲೆ ಇದೇ ನಮ್ಮದೇನಾಗಿರುತ್ತೆ, ಫಸ್ಟ್ ರೀಡಿಂಗ್ ಆಗಿರುತ್ತೆ. ಸೊ ರೀಡಿಂಗ್ ಬರ್ಕೋಬೇಕಾದ್ರೆ ನಾವು ಸೇಮ್ ಈ ಪಾಯಿಂಟ್ನಿಂದ ಹೈಟನ್ನು ಮೆಜರ್ ಮಾಡ್ತೀವಿ. ಸೊ ಈ ಹೈಟ್ ಬಂತು ನಮಗೆ 20.7 ತನಕ ಇದೆ. ಸೊ 20.7 ಎಫ್ ವ್ಯಾಲ್ಯೂಸನ್ನು ನಾವೆಷ್ಟು ಬರಿತೀವಿ ಇಲ್ಲಿ, 20.7
7 ಬರಿತಾ ಇದ್ದೀನಿ ನಾನು. ಸೊ ಈಗ ನಾವೇನು ಮಾಡಬೇಕು, ಕಾಂಬಿನೇಷನ್ ಆಫ್ ಲೆನ್ಸ್ ಮಾಡೋದ್ರಾಗಾಗಿ ನಾನು ಏನು ಮಾಡ್ತೀನಿ, ಸ್ವಲ್ಪ ನೀರನ್ನು ತೊಗೊಂಡು ಲೆನ್ಸಿನ ಸೈಡ್ನಿಂದ ಏನು ಮಾಡಬೇಕು, ಇದನ್ನ ಬಿಟ್ಬಿಟ್ರೆ ಅದು ನೀಟಾಗಿ ನೋಡ್ರೆ ಒಂದು ಮೆಂಬ್ರೇನ್ ಫಾರ್ಮ್ ಮಾಡಿತ್ತು. ಸ್ವಲ್ಪ ಈ ಮೆಂಬ್ರೇನ್ನ ನೀವು ಬೇಗ ದೊಡ್ಡದು ಮಾಡ್ಕೊಬರ್ತೀನಿ ಅಂತಂದರೆ ಒಂದು ಕಡೆಯಿಂದ ಜಸ್ಟ್ ಸೈಡ್ನಿಂದ ನೀರು ಬಿಟ್ಕೊಂತ ಹೋದರೆ ಸಾಕು, ಆ ಮೆಂಬ್ರೇನ್ ಫಾರ್ಮ್ ಆಗುತ್ತೆ. ಲೆನ್ಸ್ನ ಯಾವುದೇ ಕಾರಣಕ್ಕೆ ಏನು ಮಾಡಬೇಡ್ರಿ, ಎತ್ತೋದಕ್ಕೆ ಹೋಗಬೇಡಿ. ಎತ್ತಿದ್ರೆ ಏನು ಅಲೈನ್ಮೆಂಟ್ ಮಾಡಿರ್ತೀವಲ್ಲ, ಆ ಅಲೈನ್ಮೆಂಟ್ ಏನಾಗುತ್ತೆ, ಹಾಳಾಗೋಗುತ್ತೆ. ಸೊ ಈಗ ನೋಡಿದರೆ ನಮ್ಮದು ಮತ್ತೇನಾಗ್ತಾಯಿದೆ, ಆಬ್ಜೆಕ್ಟ್ ಡೈರೆಕ್ಷನಲ್ಲಿ ಇಮೇಜ್ ಬೀಳ್ತಾ ಇದೆ. ಸೊ ಇಲ್ಲಿ ನಾವು ಕ್ಲಿಯರ್ ಅಬ್ಸರ್ವ್ ಮಾಡ್ಬೋದು, ಏರಲ್ಲಿ ಕಡಿಮೆ ಹೈಟಿಗೆ ಬರ್ತಾಯಿದೆ, ಬಟ್ ಕಾಂಬಿನೇಷನ್ ಬಂದಾಗ ಇನ್ನೂ ಹೈಟ್ ಇದೇನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಸೊ ನಾವೇನು ಮಾಡೋಣ, ಇದನ್ನ ಮತ್ತು ಫರ್ದರ್ ಹೈಟನ್ನ ಇನ್ಕ್ರೀಸ್ ಮಾಡೋಣ. ಸೊ ನನಗೆ ಓಕೆ ಈ ಪಾಯಿಂಟಲ್ಲಿ ಇಮೇಜು ತುಂಬ ಚೆನ್ನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ಇಮೇಜ್ ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಇಲ್ಲಿಂದ ನಾವೇನು ಮಾಡ್ಬೋದು, ನಮ್ಮದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪ್ಯಾರಲಲ್ ಆಕ್ಸಿಸ್ ರಿಮೂವ್ ಆಗುತ್ತಾ ಇಲ್ಲ ಅಂತ ನೋಡ್ಬೇಕು. ಈಗ ನೋಡಿರಿ, ಆಬ್ಜೆಕ್ಟ್ ಪಿನ್ ಇಮೇಜ್ ಪಿನ್ನಿನ ಮಧ್ಯೆ ಗ್ಯಾಪ್ ಇದೆ, ಹೌದಾ? ಆ ಗ್ಯಾಪ್ನ ನಾನು ಏನು ಮಾಡ್ತೀನಿ, ಈ ನಟ್ಟನ್ನು ಸ್ವಲ್ಪ ಲೂಸ್ ಮಾಡಿ ಈ ಪಿನ್ನನ್ನು ಏನು ಮಾಡ್ತೀನಿ, ಸ್ವಲ್ಪ ಮುಂದಕ್ಕೆ ತೊಗೊತೀನಿ. ಈ ಪಿನ್ನನ್ನು ಏನು ಮಾಡ್ತೀನಿ, ಸ್ವಲ್ಪ ನಾನು ಮುಂದಕ್ಕೆ ತೊಗೊತೀನಿ. ಓಕೆ, ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು ಅಂತಂದರೆ ಈ ಪಾಯಿಂಟನ್ನು ಜಸ್ಟ್ ಈ ಕಡೆ ಮೂವ್ ಮಾಡೋದ್ರಿಂದ ಏನು ಮಾಡ್ಬೋದು, ಆ ಸೆಟ್ ಆಫ್ ಡಿಸ್ಟರ್ಬೆನ್ಸನ್ನು ಸಹ ಸೆಟ್ ಮಾಡ್ಬೋದು ನಾವು. ಸೊ ಇಲ್ಲಿ ನೋಡಿ, ಕ್ಲೀನಾಗಿ ಆಬ್ಜೆಕ್ಟ್ ಪಿನ್ ಇಮೇಜ್ ಪಿನ್ ಏನಾಗ್ತೇವೆ ಮತ್ತು ಒಂದೇ ಪಾಯಿಂಟಲ್ಲಿ ಮೂವ್ ಆಗ್ತೇವೆ ಪ್ರಾಪರಾಗಿ. ಯಾವ ಪಿನ್ನು ಮುಂದೆ ಹೋಗ್ತಾ ಇಲ್ಲ, ಯಾವ ಪಿನ್ನು ಹಿಂದೆ ಮೂವ್ ಆಗ್ತಾಯಿಲ್ಲ. ಸೊ ಈ ಪಾಯಿಂಟಿಗೆ ನಾವೇನು ರಿಮೂವ್ ಮಾಡಿದ್ವಿ, ಪ್ಯಾರಲಲ್ ಆಕ್ಸಸ್ನ ರಿಮೂವ್ ಮಾಡಿದ್ವಿ ಅಂತ ಹೇಳ್ತೀವಿ. ಸೊ ನಾವಿಲ್ಲಿ ಕ್ಲಿಯರಾಗಿ ನೋಡ್ಬೋದು, ಕೆಳಗಡೆ ಆಬ್ಜೆಕ್ಟ್ ಪಿನ್ ಆ್ಯಂಡ್ ಇಮೇಜ್ ಪಿನ್ ಏನಾಗ್ತಾಯಿದೆ, ಪ್ರಾಪರಾಗಿ ಮೂವ್ ಆಗ್ತಾ ಇದೆ, ಹೌದಾ? ಸೊ ಇಲ್ಲಿಗೆ ನಮಗೇನು ಬರುತ್ತೆ, ಕಾಂಬಿನೇಷನ್ ಆಫ್ ಫೋಕಲ್ ಲೆಂತಿಂದು ಹೈಟ್ ಬರುತ್ತೆ. ಸೊ ಆ ಹೈಟನ್ನು ನಾವೇನು ಮಾಡ್ತೀವಿ, ಮತ್ತೆ ಸೇಮ್ ಇದೇ ಹೈಟಿಂದ ಮೆಸರ್ ಮಾಡ್ತೀವಿ. ಸೊ ಇಲ್ಲಿ ನೋಡಿದಾಗ ನಮಗೆ ಇಟ್ ಈಸ್ ಅಬೌಟ್ 30. ಓಕೆ, ಸೊ ಇದು ಕಾಂಬಿನೇಷನ್ ಆಫ್ ಲೆನ್ಸಸ್ಸಲ್ಲಿ ನಾನು ಇಲ್ಲಿ ಎಷ್ಟು ಬರಿತೀನಿ, 30 ಬರಿತೀನಿ. ಓಕೆ, ನಮ್ಮದು ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಅಂತ ನೋಡಿದ್ರೆ 22.4. ಸೊ ನಾನು ಎಷ್ಟು ಬರಿತೀನಿ ರೇಡಿಯಸ್ ಆಫ್ ಕರ್ವೇಚರ್ನ, 22.4. ಈ ರೇಡಿಯಸ್ ಆಫ್ ಕರ್ವೇಚರ್ ಗಿವನ್ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ನಾವೇನು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಬೇಕಾಗಿರಲ್ಲ, ಅದು ಆಲ್ರೆಡಿ ಗಿವನ್ ಡಾಟಾ ನಮ್ಮ ಪೇಪರಲ್ಲೇ ಕೊಡ್ತಾರೆ. ಸೊ ಈಗ ಈ ಕ್ಯಾಲ್ಕುಲೇಷನ್ ಪಾರ್ಟ್ನ ನಾವೇನು ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು. ಈ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಇಲ್ಲಿ ಫಸ್ಟ್ ಸಿಗೋದು FW. ಈ FW ವ್ಯಾಲ್ಯೂನ ನಾವೆಲ್ಲಿ ಮಾಡ್ತೀವಿ, ಇಲ್ಲಿ ಇನ್ಪುಟ್ ಮಾಡಿದಾಗ ನಮಗೆ ರಿಫ್ಲೆಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಬರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಸೊ ಗಿವನ್ ಡಾಟಾನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಮಗೆ FW ಎಷ್ಟು ಬರ್ತಾಯಿದೆ, 66.7 ಸೆಂಟಿಮೀಟರ್. ಸೊ ಅದೇ ಡಾಟಾನ ನಾವೇನು ಮಾಡ್ತಾಯಿದ್ವಿ, ಕೆಳಗಡೆ ಹಾಕಿದಾಗ ನಮಗೆ ಎಷ್ಟು ಬರ್ತಾಯಿದೆ, 1.33. ಇಟ್ ಇಸ್ ಅ ವೆರಿ ಗುಡ್ ವ್ಯಾಲ್ಯೂ. ಸೊ ನಾವು ರಿಸಲ್ಟಲ್ಲಿ ಬರಿತಾ ಇದ್ದೀವಿ. ಸೊ NW is equal to 1.33. ಸೊ ಇಲ್ಲಿಗೆ ನಮ್ಮದು ರಿಸಲ್ಟ್ ವಿತ್ ಯೂನಿಟ್ ಕಂಪ್ಲೀಟ್ ಆಗುತ್ತೆ. ಸೊ ಇದಕ್ಕೆ ರಿಫ್ಲೆಕ್ಟಿವ್ ಇಂಡೆಕ್ಸ್ಗೆ ಯಾವುದೇ ರೀತಿಯ ಯೂನಿಟ್ ಇಲ್ಲ, ಹಾಗಾಗಿ ನಮಗಿಲ್ಲಿ ಯೂನಿಟ್ ಬರಿತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಗೆ ಏನಾಯಿತು, ಮೇಲ್ಗಡೆ ಎಲ್ಲ MT ಬರೆದಾಗ ನಮಗೆ 8 ಮಾರ್ಕ್ಸ್ ಬಂದಿತ್ತು. ಪರ್ಫಾರ್ಮಿಂಗ್ ದ ಎಕ್ಸ್ಪರಿಮೆಂಟು, ಸೆಟಪ್ ದ ಎಕ್ಸ್ಪರಿಮೆಂಟು, ಕ್ಯಾಲ್ಕುಲೇಷನ್ ಪಾರ್ಟ್ ಸೇರಿ 10 ಮಾರ್ಕ್ಸ್ ಆಯಿತು, 18. ಸೊ ರಿಸಲ್ಟ್ ವಿತ್ ಯೂನಿಟ್ ಬರೆದಾಗ ನಮಗೆ ಎಷ್ಟಾಯಿತು, 20 ಮಾರ್ಕ್ಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು.